ರಾಮೋತ್ಸವಕ್ಕಾಗಿ ಅಯೋಧ್ಯೆಯಲ್ಲಿ ನಡೀತಾ ಇರುವಂತಹ ತಯಾರಿ ಯಾವ ರೀತಿಯಾಗಿದೆ? 500 ವರ್ಷಗಳ ಹೋರಾಟ, ಲಕ್ಷ ಲಕ್ಷ ಹೋರಾಟಗಾರರು ಜೀವನವನ್ನ ಮುಡಿಪಾಗಿಟ್ಟಿದ್ರು ಈ ಅಯೋಧ್ಯೆಯ ರಾಮ ಮಂದಿರಕ್ಕಾಗಿ. ಕೊನೆಗೂ ಕೋಟಿ ಕೋಟಿ ಭಕ್ತರ ಕನಸು ನನಸಾಗ್ತಾ ಇದೆ. ಒಂದೇ ದಿನ ಬಾಕಿ ಇದೆ. ಅಯೋಧ್ಯೆಯಲ್ಲಿ ದೇವಲೋಕವೇ ಸೃಷ್ಟಿಯಾಗಿದೆ. ಅಯೋಧ್ಯೆಯ ಚಿತ್ರಣವನ್ನ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ, ರಾಮನು ಇದ್ದಂತಹ ಆ ಸಂದರ್ಭದಲ್ಲಿ ಅಯೋಧ್ಯೆಯಲ್ಲಿ ಯಾವ ಗತ ವೈಭವ ಇತ್ತೋ ಅದು ಕಣ್ಣಿಗೆ ಕಟ್ಟಿದ ಹಾಗೆ ಈಗ ಕಾಣಿಸ್ತಾ ಇದೆ. ಕೋಟಿ ಕೋಟಿ ಭಕ್ತರ ಕನಸು ನನಸಾಗೋದಕ್ಕೆ ಒಂದೇ ಒಂದು ದಿನ ಬಾಕಿ. ಅಯೋಧ್ಯೆಯಲ್ಲಿ 500 ವರ್ಷಗಳ ಬಳಿಕ ಆ ಗತ ವೈಭವ ಮರುಕಳಿಸಿದೆ. ಅಯೋಧ್ಯೆಯ ಬೀದಿ ಬೀದಿಯಲ್ಲೂ ಸಂಭ್ರಮ, ಸಡಗರ, ರಾಮನಾಮ ಜಪ. ಈಗಾಗಲೇ ಭಕ್ತ ಸಮೂಹ ಅಯೋಧ್ಯೆಗೆ ಹರಿದು ಬರ್ತಾ ಇದೆ. ಪ್ರಾಣ ಪ್ರತಿಷ್ಠಾಪನೆಗೂ ಮುನ್ನ ದಿನ ಹಲವು ಕಾರ್ಯಕ್ರಮಗಳು ನಡೆದಿದೆ. ಅಯೋಧ್ಯೆಯ ಬೀದಿ ಬೀದಿಯಲ್ಲೂ ಸಂಭ್ರಮ, ಸಡಗರ, ರಾಮನಾಮ ಜಪ ಮಾಡ್ತಾ ಇದ್ದಾರೆ ಬಂದಂತಹ ಭಕ್ತರು. ರಾಮಲಲ್ಲಾಗೆ 125 ಕಳಶಗಳ ನೀರಿನಿಂದ ದೈವಿಕ ಅಭಿಷೇಕವನ್ನ ನಡೆಸಲಾಗುತ್ತೆ. ವಿವಿಧ ನದಿಗಳಿಂದ ಸಂಗ್ರಹಿಸಿರುವಂತಹ ನೀರದು. ದೇಶದಾದ್ಯಂತ ಬೇರೆ ಬೇರೆ ನದಿಗಳಿಂದ, ಪುಣ್ಯ ನದಿಗಳಿಂದ ನೀರನ್ನ ಕಳಿಸಲಾಗಿತ್ತು. ಆ ನೀರಿನಿಂದ ಇವತ್ತು ಅಭಿಷೇಕ ನಡೆಯುತ್ತೆ. ರಾಮಲಲ್ಲಾಗೆ 125 ನದಿ ನೀರಿನಿಂದ ತುಂಬಿದೆ 125 ಕಳಶ. ಅದರಿಂದ ದೈವಿಕ ಅಭಿಷೇಕವನ್ನ ಇವತ್ತು ನಡೆಸಲಾಗುತ್ತೆ. 16ನೇ ತಾರೀಕಿನಿಂದಲೂ ನಿರಂತರವಾಗಿ ಕಾರ್ಯಕ್ರಮಗಳು ನಡೀತಾ ಇದೆ. ಸರಯೂ ನದಿ ಪೂಜೆಯಿಂದ ಹಿಡಿದು ದೇವಸ್ಥಾನ ಸ್ವಚ್ಛಗೊಳಿಸುವಂತಹ ಕೆಲಸ, ರಾಮಲಲ್ಲಾ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆಗೂ ಮುನ್ನ ಹಲವು ವಿಧಿ ವಿಧಾನಗಳು ನಿರಂತರವಾಗಿ ನಡೀತಾ ಇದೆ. ಕೋಟಿ ಕೋಟಿ ಭಕ್ತರ ಕನಸು ಈಡೇರುವಂತಹ ಈ ಕ್ಷಣ ಏನಿದೆ, ಸಂಭ್ರಮದಲ್ಲಿದ್ದಾರೆ ಭಕ್ತರು. ಅಯೋಧ್ಯೆಯ ಚಿತ್ರಣವನ್ನ ನೀವು ಗಮನಿಸಬಹುದು. ಇಡೀ ಅಯೋಧ್ಯೆ ರಾಮಮಯವಾಗಿದೆ. ರಾಮನ ಊರು ರಾಮೋತ್ಸವಕ್ಕಾಗಿ ಯಾವ ರೀತಿ ತಯಾರಾಗಿದೆ ಅನ್ನೋದರ ದೃಶ್ಯ ನೋಡ್ತಾ ಇದೆ. ಅಯೋಧ್ಯೆ ಮಾತ್ರ ಅಲ್ಲ, ದೇಶದಾದ್ಯಂತ ಇಂಥದ್ದೇ ಚಿತ್ರಣ ಕಾಣಬಹುದು ನೀವು. ದೇಶದ ಮೂಲೆ ಮೂಲೆಯಲ್ಲಿರುವಂತಹ ದೇವಸ್ಥಾನಗಳಲ್ಲಿ ರಾಮಲಲ್ಲಾ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ವಿಶೇಷ ಪೂಜೆ, ಭಜನೆ, ರಾಮನಾಮ ಜಪ ಹಮ್ಮಿಕೊಳ್ಳಲಾಗಿದೆ. ಏನು ಅಯೋಧ್ಯೆಯ ಚಿತ್ರಣವನ್ನ ನೀವು ಗಮನಿಸ್ತಾ ಇದ್ದೀರಿ. ಅಲ್ಲಿ ಯಾವ ರೀತಿ ಭಕ್ತರು ಸಂಭ್ರಮಿಸ್ತಾ ಇದ್ದಾರೆ. ಅದರ ಜೊತೆಗೆ ರಾಮಲಲ್ಲಾ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ನಾಳೆ ಇದೆ. ಅದಕ್ಕೂ ಮುಂಚಿತವಾಗಿ ಏನೆಲ್ಲ ವಿಧಿವಿಧಾನಗಳು ನಡೆಯುತ್ತೆ, ಇವೆಲ್ಲದರ ಬಗ್ಗೆ ವಿವರಣೆಯನ್ನ ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಶ್ರೀಕಂಠ ಶಾಸ್ತ್ರಿಗಳು ನೇರ ಸಂಪರ್ಕದಲ್ಲಿದ್ದಾರೆ. ಶಾಸ್ತ್ರಿಗಳೇ ನಮಸ್ಕಾರ. ಯಾವ ರೀತಿ ಇದೆ ಅಯೋಧ್ಯೆ ತಿಳ್ಕೊಳ್ಳೋ ಕುತೂಹಲ ಇಡೀ ದೇಶದ ಜನಕ್ಕಿದೆ. ಅಯೋಧ್ಯೆಯಿಂದ ನೀವು ನೇರ ಪ್ರಸಾರದಲ್ಲಿ ಈಗ ಜಾಯ್ನ್ ಆಗಿದ್ದೀರಾ. ಅಲ್ಲಿ ನಾಳಿನ ಪ್ರಾಣ ಪ್ರತಿಷ್ಠಾಪನೆಗೆ ಏನ್ ತಯಾರಿ, ಇವತ್ತು ನಡೆಯುವಂತಹ ವಿಧಿವಿಧಾನ, ಜೊತೆಗೆ ನಾಳೆ ಪ್ರಾಣ ಪ್ರತಿಷ್ಠಾಪನೆ ಅಂದ್ರೆ ಇವತ್ತು ಬಹಳ ಸಂಭ್ರಮ ಇರುತ್ತೆ. ಆ ಸಂಭ್ರಮವನ್ನ ನೀವು ಕಣ್ಣಾರೆ ಕಂಡ ಸಂಭ್ರಮವನ್ನ ವಿವರಿಸೋದಾದ್ರೆ. ಅಯೋಧ್ಯ ಆ ಹೆಸರು ಯಾರೂ ಭೇದಿಸಲಾಗದ, ಯುದ್ಧದಿಂದ ಯಾರೂ ಭೇದಿಸಲಾಗದ ಒಂದು ಪ್ರದೇಶ ಅಂತ, ಅದಕ್ಕೆ ಅಯೋಧ್ಯ ಅಂತ ಕರೀತಾರೆ. ಆ ರೀತಿಯಲ್ಲಿ ಎಲ್ಲ ಯುದ್ಧವನ್ನು ದಾಟಿಕೊಂಡು ಈ ದಿವಸ ಮಂದಿರ ಪ್ರತಿಷ್ಠಾಪನೆ ಆಗ್ತಾ ಇದೆ. ಮತ್ತೆ ಪುನಃಸ್ಥಾಪನೆ ಅಂತೀವಲ್ಲ, ಆ ರೀತಿಯಲ್ಲಿ ಅಯೋಧ್ಯ ನಿರ್ಮಾಣವಾಗಿದೆ. ಅದನ್ನು ನಾವು ಬೀದಿ ಬೀದಿಗಳಲ್ಲಿ, ಯಾವುದೇ ರಸ್ತೆಗಳಿಗೆ ಹೋಗಿ, ಯಾವುದೇ ನೀವು ಗಲ್ಲಿಗಳಿಗೆ ಹೋಗಿ, ಯಾವುದೇ ಪ್ರದೇಶಗಳಿಗೆ ಹೋಗಿ, ಆ ಶ್ರೀರಾಮನಾಮ ಅದು ರಾಮತಾರಕ ಮಂತ್ರ ಮೊಳಗ್ತಾ ಇದೆ. ಅದರಲ್ಲಿ ಯಾವುದೂ ಸಂಶಯವೇ ಇಲ್ಲ. ಅಯೋಧ್ಯ ಒಂದು ರೀತಿಯಲ್ಲಿ ರಾಮನಗರವಾಗಿಬಿಟ್ಟಿದೆ, ಸಂಪೂರ್ಣ ರಾಮಮಯವಾಗಿದೆ. ಆ ರೀತಿಯಲ್ಲಿ ಅಯೋಧ್ಯೆ ಕಂಗೊಳಿಸ್ತಾ ಇದೆ. ನಿಜಕ್ಕೂ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಧನ್ಯರು ಅಂತ ಅನ್ಸುತ್ತೆ, ಬೇರೆ ಮಾತಿಲ್ಲ. ಅದನ್ನು ತುಂಬಿಕೊಳ್ಬೇಕು. ಅದನ್ನು ನಾನು ಒಂದು ಸಿಹಿಯಾದ ಪದಾರ್ಥ ತಿಂದರೆ ಹೇಗಿದೆ ಅಂತಂದರೆ ಅನುಭವಿಸಿದವರಿಗೆ ಗೊತ್ತು, ಅದನ್ನು ಹೇಳಲಿಕ್ಕೆ ಬರೋದಿಲ್ಲ. ಆ ರೀತಿಯಲ್ಲಿ ಅಂಥದ್ದೊಂದು ಸಂಭ್ರಮ, ಅಂಥದ್ದೊಂದು ಧನ್ಯತೆ ಅಂತಕ್ಕಂಥದ್ದು ಈ ಅಯೋಧ್ಯೆಯಲ್ಲಿ ಉಂಟಾಗುತ್ತೆ, ಪ್ರತಿಯೊಬ್ಬರಿಗೂ ಉಂಟಾಗಿದೆ. ತಾವು ಕೇಳಿದ್ರಿ ಈ ದಿವಸದ ಕಲಾಪಗಳು ಏನೇನು ಅಂತ.
ಅದ್ರ ಬಗ್ಗೆ ಈ ದಿವಸದ ಒಂದಷ್ಟು ಏನೇನು ಕಾರ್ಯಕ್ರಮಗಳು ಪ್ರಧಾನವಾಗಿ ಅಲ್ಲಿ ಗರ್ಭಗುಡಿಯಲ್ಲಿ ನಡೀತಕ್ಕಂತಹ ಕಾರ್ಯಕ್ರಮಗಳು ಏನು ಅನ್ನೋದ್ರ ಬಗ್ಗೆ ನಾನೀಗ ತಿಳಿಸ್ತಾ ಹೋಗ್ತೀನಿ. ಯಥಾ ಪ್ರಕಾರ ನೆನ್ನೆಯ ನಿತ್ಯ ಪೂಜೆಗಳೇನಿದ್ದಾವೆ ಅದು ಈ ದಿವಸವೂ ಮತ್ತೆ ನಿತ್ಯ ಪೂಜೆ ಅಂತಕ್ಕಂಥದ್ದು ಪ್ರಾರಂಭವಾಗುತ್ತೆ. ಅದಾದ ಮೇಲೆ ಮಧ್ಯಾಧಿವಾಸ ಅಂತಕ್ಕಂಥದ್ದು ಒಂದು ಪ್ರಕ್ರಿಯೆ ಮಾಡ್ತಾರೆ. ಅದಾದ ನಂತರದಲ್ಲಿ 114 ಕಳಶಗಳು ಔಷಧ ಒಂದು ಗಿಡಮೂಲಿಕೆಗಳಿಂದ ತಯಾರಾಗಿರ್ತಕ್ಕಂಥ 114 ಕಳಶಗಳಿಂದ ಈ ದಿವಸ ಆ ಮೂರ್ತಿಗೆ ವಿಶೇಷ ಅಭಿಷೇಚನ ಅಂತಕ್ಕಂಥದ್ದು ನೆರವೇರುತ್ತೆ ಅಂತಕ್ಕಂಥದ್ದು ಒಂದು ಅಂಶ ನನಗೆ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಅದಾದ ನಂತರದಲ್ಲಿ ಈ ದಿವಸ ತತ್ವನ್ಯಾಸ ಮತ್ತು ಮಹಾನ್ಯಾಸಾದಿ ಶಾಂತಿ ಹಾಗೂ ಪೌಷ್ಟಿಕ ಅಂತ 2 ಬಗೆಗಳಿರ್ತದೆ. ಆ 2 ಬಗೆಗಳ ಪೂಜಾ ವಿಧಿಗಳು ಅಲ್ಲಿ ನೆರವೇರುತ್ತೆ. ಅದು ಈ ದಿವಸದ ಕಲಾಪಗಳು. ಇದರ ಜೊತೆಗೆ ಈ ದಿವಸ ಶಯ್ಯಾಧಿವಾಸ, ಭಗವಂತ ಶಯ್ಯಾಧಿವಾಸ ಅಂತಂದರೆ ಮಲಗತಕ್ಕಂಥದ್ದು ಅಂತ. ಈ ದಿವಸ ಆತನನ್ನು ಮಲಗಿಸುವಂಥ ಮಂತ್ರವತ್ತಾಗಿ ಮಲಗಿಸಿ, ಇನ್ನು ಮುಂದೆ ಮಲಗಬಾರದಪ್ಪ, ನೀನು ಎದ್ದಿರಬೇಕು, ಪ್ರಜೆಗಳನ್ನು ಕಾಯಬೇಕು, ಕಾಣಬೇಕು, ಅವರ ಕೋರಿಕೆಗಳನ್ನು ಕಷ್ಟಗಳನ್ನು ನೋಡ್ಕೊಳ್ಬೇಕು ಅನ್ನುವ ಅರ್ಥದಲ್ಲಿ, ಅಂತರಾರ್ಥದಲ್ಲಿ ಮಾಡಿರತಕ್ಕಂಥದ್ದು ಅದು ಅಂಥದ್ದು ಒಂದು ವಿಶೇಷ ಪೂಜೆ ಈ ದಿವಸ ನೆರವೇರುತ್ತೆ. ಶ್ವೇತಾ ಅವರು, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.